ಸುಮನಸರು ಅಂದರೆ ದೇವತೆಗಳು, ಶ್ರೇಷ್ಠವಾದ ಮನಸ್ಸುಳ್ಳವರು ಅಂತ ಸಾಮಾನ್ಯವಾಗಿ ಕೋಶದಲ್ಲಿ ನಮಗೆ ಅದಕ್ಕೆ ಅರ್ಥ ಕಾಣಬಹುದು. ಅನುಶಾಸನ ಪರ್ವದ 155ನೇ ಅಧ್ಯಾಯ, ಅದರಲ್ಲಿ 21ನೇ ಶ್ಲೋಕ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠ. ಇದು ವಾವಿಲ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠ, ವೈಷ್ಣವ ಪಾಠ, ಹೀಗೆ ಎಲ್ಲಾ ಕಡೆ ದಕ್ಷಿಣ ಭಾರತ ಪಾಠಗಳಲ್ಲೆಲ್ಲ ಈ ಶ್ಲೋಕ ಹೀಗೆ ಮುಂದಿನಂತಾನೇ ಇದೆ. ದೇವತಾಭ್ಯ ಸುಮನಸೋ ಯೋ ದದಾತಿ ನರಶುಚಿ ತಸ್ಮೈ ಸುಮನಸೋ ದೇವಾಹ ತಸ್ಮಾತ್ ಸುಮನಸಃ ಸ್ಮೃತಾಹ ಅಂತ. ಯಾವ ಸಾಧಕ ಶುಚಿರ್ಭೂತನಾಗಿ ದೇವತೆಗಳಿಗೆ ಹೂಗಳನ್ನು ಕೊಡ್ತಾ ಅರ್ಪಿಸ್ತಾನೋ ಅವನಿಗೆ ದೇವತೆಗಳು ಸುಮನಸರಾಗ್ತಾರೆ, ಅಂದರೆ ಸುಪ್ರಸನ್ನರಾಗ್ತಾರೆ. ಆದ್ರಿಂದ ಅವರಿಗೆ ಸುಮನಸರು ಅಂತ ಹೆಸರು ಅಂತ. ಭಕ್ತನಾದವನು ಹೂಗಳಿಂದ ಅಥವಾ ಅಷ್ಟವಿಧ ಭಾವಪುಷ್ಪಗಳಿಂದ ಮಧ್ವ ವಿಜಯದ 14ನೇ ಸರ್ಗದ 37ನೇ ಶ್ಲೋಕದಲ್ಲಿ ಅಷ್ಟಭಿರ್ಭಾವಪುಷ್ಪೈ ಅನ್ನುವ ಶ್ಲೋಕದ ವಿವರದಲ್ಲಿ ಭಾವಪ್ರಕಾಶಿಕ ವ್ಯಾಖ್ಯಾನದಲ್ಲಿ ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವಭೂತದಯಾ ಪುಷ್ಪಂ ಕ್ಷಮಾಪುಷ್ಪಂ ವಿಶಿಷ್ಯತೆ ಜ್ಞಾನಪುಷ್ಪಂ ತಪಃಪುಷ್ಪಂ ಧ್ಯಾನಪುಷ್ಪಂ ತು ಸಪ್ತಮಂ ಸತ್ಯಂ ಚೈವಾಷ್ಟಮಂ ಪುಷ್ಪಂ ಏಭಿಸ್ತುಷ್ಯತಿ ಕೇಶವ ಅಂತ ಹೇಳಿದಂತೆ ಭಕ್ತ ಅರ್ಪಿಸಿದ ಹೂಗಳಿಂದ ಅಥವಾ ಅಷ್ಟವಿಧ ಭಾವಪುಷ್ಪಗಳಿಂದ ಯಾವ ದೇವತೆಗಳು ಸುಪ್ರಸನ್ನರಾಗ್ತಾರೋ, ಶ್ರೇಷ್ಠವಾದ ಮನಸ್ಸುಳ್ಳವರಾಗ್ತಾರೋ, ಆದ್ರಿಂದ ಅವರಿಗೆ ಸುಮನಸರು ಅಂತ ಹೆಸರನ್ನ ಹೇಳಿದ್ದಾರೆ. ಸುಮನಸಃ ಅಂದ್ರೆ ಸು ಇತ್ಯಾನಂದ ಸಮುದ್ದಿಷ್ಟ ಅಂತ ಹೇಳಿದಂತೆ ಆನಂದ ತುಂಬಿದ ಮನಸ್ಸುಳ್ಳವರು, ಸ್ವರೂಪಾನಂದವನ್ನ ಅನುಭವಿಸುವಂತವರು ಅನ್ನೋ ಅರ್ಥವನ್ನು ಕೂಡ ಪ್ರತ್ಯೇಕವಾಗಿ ಹೇಳಬಹುದು.